ಹಿಂಗೆಲ್ಲ ಒಂದು ಫೋಟೋ ಇದು ಮಾಡ್ತಾರೆ. ಒಂದು ನಿಮಿಷ ಅದಾದ್ಮೇಲೆ ಆಯ್ತು, ಎಲ್ಲ ಬಂದ್ಬಿಡಿ. ಹಿಂಗೆಲ್ಲ ಒಂದು ಫೋಟೋ ಇದು ಮಾಡ್ತಾರೆ. ಒಂದು ನಿಮಿಷ ಅದಾದ್ಮೇಲೆ ಆಯ್ತು, ಎಲ್ಲ ಬಂದ್ಬಿಡಿ. ಪ್ರಕ್ರಿಯೆ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕಿಗೆ ಕಮೆನ್ಸ್ ಮಾಡಿದ್ದೀವಿ. ಆ ನಾಗಮಂಗಲ ತಾಲೂಕಲ್ಲಿ ನಾವು ಮತ್ತಿಕಾಯಿ ಜಯವರು ಕೊಡಬೇಕಾಗಿತ್ತು. ಇಲ್ಲಿಗೆ ಅವ್ರಿಗೆ ಆರೋಗ್ಯ ಸಮಿತಿ ನೇರವಾಗಿ ಅಲ್ಲಿ ಬರ್ತೀನಿ ಅಂತ ಹೇಳೋದು. ಯಾಕೆ ಎಷ್ಟು ಆದ್ಯತೆ ಅಂದರೆ ನಮ್ಮ ಸೀತಾರಾಮು, ನಮ್ಮ ರಾಜ್ಯ ನಿರ್ದೇಶಕರು ಮಂಡ್ಯ ಮತ್ತು ಯಾತ್ರಿಕ ಇರೋ ಜಯರಾಮಣ್ಣ ಇರೋದ್ರಿಂದ ಅವರು ಏನೋ ಒಂದು ಸಪ್ರೇಟ್ ಮಾಡಿ ಯಾವುದೇ ತಪ್ಪು ಬಂದಿದೆ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಇಲ್ಲಿ ಹೆಚ್ಚು ಅವರು ತಗೊಳಕ್ಕಾಗಲಿಲ್ಲ. ನಾವು ಅನ್ಕೊಂಡಂಗೆ ಭಾರಿ ವ್ಯವಸ್ಥಿತವಾಗಿ ನೀವೇ ತೀರ್ಮಾನ ಮಾಡಿ ಹಿಂಗೆ ಹಾಕ್ಬಿಟ್ರೆ ಭಾರಿ ಒಳ್ಳೆಯದು. ಏನು ಪದಾಧಿಕಾರಿಗಳಾಗಿದ್ದೀವಿ, ನಿಮಗೊಂದು ಕಿವಿ ಮಾತು ಏನಪ್ಪ ಅಂತಂದರೆ, ಒಂದಷ್ಟು ಸಂಘದ ಕೆಲಸ ಕಾರ್ಯಗಳಿಗೆ ನಿಮ್ಮ, ಯಾಕಂದರೆ ಪತ್ರಕರ್ತರಿಗೆ ಬಿಡುವಿರಲ್ಲ, ಅದೆಲ್ಲ ಓಕೆ. ಆದರೆ ಪದಾಧಿಕಾರಿಗಳಾದ್ಮೇಲೆ ಒಂದಷ್ಟು ಟೈಮನ್ನು ನೀವು ಸಂಘದ ಚಟುವಟಿಕೆಗಳಿಗೆ ಮೀಸಲಿರಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಯಾಕೆ ಅಂತಂದರೆ ಆಮೇಲೆ ಮೆಂಬರ್ಶಿಪ್ ಕೊಡುವಂಥ ಸಂದರ್ಭದಲ್ಲಿ ನಿಜವಾದ ಪತ್ರಕರ್ತನ ಹೊರಗಿಡಕ್ಕೆ ಹೋಗ್ಬೇಡಿ. ಅದು ನಮ್ಮ ವೈಯಕ್ತಿಕಗಳು ಏನೇನೇ ಇರಲಿ, ಆದರೆ ಪತ್ರಕರ್ತ ಆದನ್ನ ಸಂಘದ ಹಿತಗಳನ್ನ ಒಪ್ಕೊಂಡು ಪದ್ಧತಿಯಾಗಿರ್ತೀನಿ ಅಂತಕ್ಕಂಥವ್ರಿಗೆ ಅವ್ರಿಗೆ ಹೆಚ್ಚಿನ ಒಂದು ಮೆಂಬರ್ಶಿಪ್ ಕೊಡ್ತಕ್ಕಂಥದ್ದನ್ನ ಈಗ ಚಲುವರಾಯ ಸ್ವಾಮಿ ಅವರು ಇಲ್ಲಿರೋದ್ರಿಂದ ಉಸ್ತುವಾರಿ ಸಚಿವರಾಗಿರೋದು ಇದೇ ಮೂಲ ತಾಲೂಕು ಆಗೋದ್ರಿಂದ ಇದು ಮಂಜಣ್ಣ ಜಯರಾಮಣ್ಣ ಕಾಲದಲ್ಲಿ ಇದು ಚುನಾವಣೆ ಮಾಡಿದ್ದೀವಿ. ಒಂದು ನಿವೇಶನ ಪಡೆದು ಸ್ವಂತ ಕಟ್ಟಡ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಈಗ ಮಾಡಬೇಕು. ಯಾಕಂದರೆ ಇಂಥ ಅವಕಾಶ ಮತ್ತೆ ಸಿಗಲ್ಲ. ಅದಕ್ಕೆ ಒಂದು ಹೆಚ್ಚಿನ ಪದಾಧಿಕಾರಿಗಳು ಒತ್ತು ಕೊಡಿ. ಮತ್ತೆ ಏನೀಗ 5 ಜನ ಪದಾಧಿಕಾರಿಗಳು ನಾವು ಮಾಡಿದ್ದೀವೋ 5 ಜನರು ಉಳಿಕೆ ಎಷ್ಟು ಜನ ಬೇಕು ಅನ್ನೋದನ್ನ ನೀವು ಒಂದು 5 ಜನ ಮಾಡ್ಕೊತೀರ, ಒಟ್ಟಿಗೆ ಎಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ನಡೆಸ್ಕೊಂಡು ಹೋಗ್ತೀರಾ. ಅದು ಹೆಂಗೆ ನೋಡ್ಕೊಂಡು ನೀವೇ ಮೊದಲ ಸಭೆಯಲ್ಲಿ ಅದನ್ನ ನೀವು ತೀರ್ಮಾನ ಮಾಡ್ಕೊಳ್ಳಿ. ಎಲ್ರಿಗೂ ಅಭಿನಂದನೆಗಳು. ಸೀತಾರಾಮು 2ನೇ ಬಾರಿ, ನಮ್ಮ ಮಹೇಶು ಫಸ್ಟ್ ಟೈಮ್ ಅಂತ ಕಾಣಿಸ್ತದೆ, ಬಾಕಿಗೆಲ್ಲ ಫಸ್ಟ್ ಟೈಮ್ ಅಂತ ಕಾಣಿಸ್ತದೆ. ಗಜಾಂಜಿ ಒಬ್ಬರು 2ನೇ ಅವಧಿಗೆ ಆಗಿದ್ದೀವಿ. ದಯವಿಟ್ಟು ಎಲ್ರಿಗೂ ಒಳ್ಳೇದಾಗಲಿ. ಯಶಸ್ವಿಯಾಗಿ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಕಟ್ಟುವಂತ ಇದಕ್ಕೆ ನಿಮ್ಮೆಲ್ಲರಿಗೆ ನಾವು ರಾಜ್ಯ ಇರ್ಬೋದು, ಜಿಲ್ಲೆ ಇರ್ಬೋದು, ನಿಮ್ಮೆಲ್ಲರ ಜೊತೆಲಿ ಇರ್ತೀವಿ. ನೀವು ಯಶಸ್ವಿಯಾಗಿ ಸಂಘವನ್ನ ಮುನ್ನಡೆಸಿ ಅಂತ ಹೇಳಿ ಶುಭ ಹಾರೈಸ್ತಾ ನಾನು ಮಾತು ಮುಗಿಸ್ತೀನಿ. ಸಂಘದ ಮೊದಲ ಚುನಾವಣೆ ಅವಿರೋಧವಾಗಿ ತುಂಬಾ ಸುಗಮವಾಗಿ ಆಗೋಯ್ತು. ಮೊದಲ ಬಾರಿಗೆ ಅಭಿನಂದನೆಗಳ ಯಾವ ಗೊಂದಲಗಳಿದೆ, ಇದು ಸಂಘದ ಒಗ್ಗಟ್ಟು ಎಷ್ಟು ಮುಖ್ಯ, ಯಾಕೆ ಬೇಕು ಅನ್ನೋದು ಗೊತ್ತಾಗುತ್ತೆ. ಇದು ಚುನಾವಣೆ ಇಷ್ಟು ಸುಗಮವಾಗಿ ಆರಾಮಾಗಿ ಮುಗಿದಿದೆ. ನಾನು ಈ ಕಿರಿಯನಾಗಿ ನಿಮ್ಗೆ ಒಂದು ಏನು ಅಂತಂದ್ರೆ, ಒಂದು ಕ್ಷೇಮ ನಿಧಿಯನ್ನ ಸ್ಥಾಪನೆ ಮಾಡಿ ಅನ್ನೋದು ಒಂದು ಸಜೆಷನ್. ಯಾಕೆಂದ್ರೆ ಈಗ ಆಲ್ರೆಡಿ ನಾವು ಮಂಡ್ಯದಲ್ಲಿ ಅದನ್ನ ಮಾಡಿದೀವಿ. ನಾವು ಅದರಲ್ಲಿ ಅದನ್ನ ಸದಸ್ಯರು ಸ್ವಲ್ಪ ಆರ್ಥಿಕವಾಗಿ ಸಮಸ್ಯೆ ಕೊಡ್ತೀವಿ. ಈಗ ಅದನ್ನ ಮತ್ತು ಮಳವಳ್ಳಿಗೂ ಕೂಡ ಅದನ್ನ ಮಾಡಿದ್ದಾರೆ. ನಾಗಮಂಗಲ ತಾಲೂಕಲ್ಲಿ ಸಚಿವರು ಇರೋದ್ರಿಂದ ಅದೊಂದು ಕ್ಷೇಮ ನಿಧಿನ ಮಾಡಿದ್ರೆ ಎಲ್ಲ ಸದಸ್ಯರಿಗೂ ಒಳ್ಳೆಯದಾಗುತ್ತೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಎಲ್ಲ ಒಟ್ಟಾಗಿರೋಣ ಅಂತ.